ನಮಗೆ ಒಂದಲ್ಲ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆಗಳು ಆಗಿಂದಾಗೆ ಬರ್ತಾನೆ ಇರುತ್ತೆ. ಭಾಳ ದಿವಸದಿಂದ ಚರ್ಚೆ ನಡೀತಾ ಇದೆ, ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ. ಅದಾದರೆ ಇಡೀ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಅಭಿವೃದ್ಧಿಗೆ ಮತ್ತು ಎಲ್ಲ ದೃಷ್ಟಿಯಿಂದ ಒಳ್ಳೆಯದು. ಇದು ಮನಮೋಹನ್ ಸಿಂಗ್ ಅವ್ರ ಕಾಲದಿಂದನೂ ಚರ್ಚೆಯಲ್ಲೇ ಇದೆ. ಯಾವಾಗ ಆ ಕಾಲ ಕೂಡ ಬರುತ್ತೆ ಒಂದು. ಈಗ ಡೆಮಾಕ್ರಸಿನಲ್ಲಿ ನಾವೆಲ್ಲರೂ ಕಾನ್ಸ್ಟಿಟ್ಯೂಷನ್ ಅಡಿನಲ್ಲಿ ಸಂವಿಧಾನಾತ್ಮಕವಾಗಿ ಇರುವಂಥದ್ದನ್ನು ಮಾಡಬೇಕಾಗತ್ತೆ. 3ನೇ ತಾರೀಕು ಈ ರಾಜ್ಯದಲ್ಲಿ 6 ಶಿಕ್ಷಕ ಮತ್ತು ಪದವೀಧರರ ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇದೆ. ಅದರಲ್ಲಿ ದಕ್ಷಿಣ ಶಿಕ್ಷಕ ಕ್ಷೇತ್ರದ ಚುನಾವಣೆ ಮೈಸೂರು, ಚಾಮರಾಜನಗರ, ಹಾಸನ, ಮಂಡ್ಯದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಮರ್ತುಬೇಗೌಡರನ್ನ ಕಣಕ್ಕಿಳಿಸಿದ್ದೀವಿ. ನಿಮಗೆ ಗೊತ್ತಿದೆ, ಈಗ ಪ್ರಜಾಪ್ರಭುತ್ವದಲ್ಲಿ ಕಳೆದ 30-40 ವರ್ಷದ ನಂತರ ಜನತಾ ದಳ ಪ್ರಪ್ರಥಮವಾಗಿ ಚುನಾವಣೆ ಮುಂಚಿತವಾಗಿ ಅಲಯನ್ಸು ಇತಿಹಾಸದಲ್ಲಿ ಇದು ಪ್ರಪ್ರಥಮ ಪಾರ್ಲಿಮೆಂಟಿಂದ ಪ್ರಾರಂಭ ಆಗಿದೆ. ಮೊದಲನೇದು ಬೆಂಗಳೂರಿನ ಶಿಕ್ಷಣ ಕ್ಷೇತ್ರದ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಅಲಯನ್ಸ್ ಆಗಿ ಜನತಾದಳ ಮತ್ತು BJPಯವರು ಲಾಯರ್ ರಂಗನಾಥ್ ಅವ್ರನ್ನ ಕ್ಯಾಂಡಿಡೇಟ್ ಇಳಿಸಿದರು. ಕಾಂಗ್ರೆಸ್ ಪಕ್ಷ ಪುಟ್ಟಣ್ಣನ ಕಣಕ್ಕಿಳಿಸಿದ್ದು. ಬಹುಶಃ ಅವರು ಅತಿಯಾದಂಥ ಆತ್ಮವಿಶ್ವಾಸ, ಬೆಂಗಳೂರು ನಗರ ಭಾಳ ದೊಡ್ಡ ಒಂದು ರಾಜ್ಯಕ್ಕೆ ಕೇಂದ್ರ ಸ್ಥಾನ, ನಮ್ಮೆಲ್ರಿಗೂ BJP ಪರ ಇದೆ ಅನ್ನೋದು ಅವರಿಗೆಲ್ಲ ಭ್ರಮೆ ಇತ್ತು. ನಾವಿದೇ ಮುಂದಿನ ಮಿತ್ರಕ್ಕೆ, ಅಲಯನ್ಸ್ಗೆ ದಿಕ್ಸೂಚಿ ಅಂತಲೂ ಸಹ ವಿಶೇಷವಾಗಿ ಜನತಾದಳದವರು ಭಾಳಷ್ಟು ಅಭಿಮಾನದ ನುಡಿಯನ್ನು ನೋಡ್ತಿದ್ರು. ಈ ರಾಜ್ಯದ, ಅದು ಬೆಂಗಳೂರು ಗ್ರಾಮಾಂತರ, ರಾಮನಗರ ಜಿಲ್ಲೆಯ ಜನ ಅವರ ಅಲಯನ್ಸ್ಗೆ ಪ್ರಪ್ರಥಮವಾಗಿ ಸೋಲನ್ನು ಕೊಟ್ಟಿದ್ದು. ಅದಾದ ನಂತರ ಪಾರ್ಲಿಮೆಂಟ್ ಎಲೆಕ್ಷನ್ ಬಂತು. ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಪ್ರಾರಂಭಿಕವಾಗಿ ಸೀಟ್ ಹಂಚಿಕೆ ವಿಚಾರದಲ್ಲೂ ಸಹ ಗೊಂದಲ ಆಗಿ ಮಾನ್ಯ ಜನತಾದಳದ ಮುಖ್ಯಸ್ಥರು ಕುಮಾರಸ್ವಾಮಿಯವರು ಅನೇಕ ಬಾರಿ ಮಾಧ್ಯಮದ ಮುಂದೆಲೂ ಅಸಮಾಧಾನವನ್ನು ತೋಡ್ಕೊಂಡಿದ್ರು. ನಾನು ತಪ್ಪು ಮಾಡಿದ್ನೇನೋ, ನಮಗೆ ಗೌರವ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಅವರು 2-3 ಬಾರಿ ಅದನ್ನು ಮಾಧ್ಯಮಕ್ಕೆ ಅವರ ಭಾವನೆಯನ್ನು ತೋಡ್ಕೊಂಡಿದ್ದು ನಿಮಗೆ ನಮ್ಮೆಲ್ಲರಿಗೂ ಗೊತ್ತಿದೆ. ಬಹುಶಃ ಅದಾದ ಮೇಲೆ ಸ್ವಲ್ಪ ಮಟ್ಟಿಗೆ ಅವರು ಪ್ಯಾಚಪ್ ಮಾಡ್ಕೊಂಡಿದ್ದಾರೆ BJPಯವರು. ಪೂರ್ಣ ದೂರನೂ ತಿಳಿದಂಗೆ, ಪೂರ್ಣ ಅವ್ರನ್ನ ಅಪ್ಕೊಳ್ದಂಗೆ ಸ್ವಲ್ಪ ಬ್ಯಾಲೆನ್ಸ್ ಆಗಿ BJPಯವರು ಜನತಾದಳವ್ರನ್ನ ಸ್ವಲ್ಪ ವಿಶ್ವಾಸಕ್ಕೆ ಪಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಅದಾದಮೇಲೆ ಕೇಳೋಕ್ಕಾಗದೇ ಇರೋ ಪರಿಸ್ಥಿತಿ ಜನತಾದಳದವ್ರಿಗೆ ಅನಿವಾರ್ಯ ಸೃಷ್ಟಿಯಾಯಿತು. ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಹಾಗಾಗಿ ಈಗ ಅವರು ದೂರ ಇಟ್ಟು ಕೇಳೋಂಗಿಲ್ಲ, ಇವ್ರು ದೂರ ಇದ್ದರೂ ಹತ್ರ ಇದ್ದಂಗೆ ತೋರಿಸ್ಕೋಬೇಕು. ಇದು ಒಂದು ರೀತಿ ಸಂಬಂಧ. ಅವರು ಮೊದಲನೇ ಘೋಷಣೆ ಮಾಡಿದಾಗ 6ರಲ್ಲಿ 1 ಮಾತ್ರ ಶಿವಮೊಗ್ಗ ಒಂದು ಶಿಕ್ಷಕರ ಕ್ಷೇತ್ರನ ಗ್ರ್ಯಾಜುಯೇಟು ಬೋಜೇಗೌಡ ಪದವೀಧರ ಕ್ಷೇತ್ರ ಕೊಟ್ಟರು. ಅದಾದ ಮೇಲೆ ಎಲ್ಲರ ಒತ್ತಡದ ಮೇರೆಗೆ ಮೈಸೂರು ಶಿಕ್ಷಕರ ದಕ್ಷಿಣ ಶಿಕ್ಷಕ ಕ್ಷೇತ್ರದವನ್ನು ಸಹ ಜನತಾದಳಕ್ಕೆ ಬಿಟ್ಟುಕೊಟ್ಟಿದ್ದಾರೆ BJPಯವರು. ಈಗ ನಿಮಗೆ 2 ಕ್ಯಾಂಡಿಡೇಟು, ಉಳಿದಂತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದ್ದಾರೆ. ಆದರೆ ಭಾಳ ಪ್ರಮುಖವಾಗಿ 3 ಪಕ್ಷ ಇದೆ ರಾಜ್ಯದಲ್ಲಿ. ಅದರಲ್ಲಿ 2 ಪಕ್ಷ ಒಂದಾಗಿದೆ, BJP ಮತ್ತು ಜನತಾದಳ. ಕಾಂಗ್ರೆಸ್ 2 ಅಭ್ಯರ್ಥಿಗಳಿದ್ದಾರೆ. ಒಬ್ಬ ಉದ್ಯಮಿ ಜನತಾದಳದ ಅಭ್ಯರ್ಥಿಯಾಗಿದ್ದಾರೆ. ನಮ್ಮ ಅಭ್ಯರ್ಥಿ 4 ಬಾರಿ ಗೆದ್ದು 5ನೇ ಚುನಾವಣೆಗೆ
ಮತದಾರರ ಮುಂದೆ ಹೋಗಿರ್ತಕ್ಕಂಥವ್ರು ಮತ್ತು ಈ ಕ್ಷೇತ್ರದಲ್ಲಿ ಭಾಳ ಸುದೀರ್ಘ ಅನುಭವ ಇರ್ತಕ್ಕಂಥವ್ರು ಮತ್ತು ಈ ಕ್ಷೇತ್ರದ ಮತದಾರರು ಮತ್ತು ಕ್ಷೇತ್ರದ ಎಲ್ಲ ಬೇಡಿಕೆಗಳನ್ನ ಸಮಸ್ಯೆಗಳನ್ನ ಭಾಳ ಯಶಸ್ವಿಯಾಗಿ ಸರ್ಕಾರದ ಮುಂದೆ, ಇಲಾಖೆ ಮುಂದೆ, ಅಧಿಕಾರಿಗಳ ಮುಂದೆ ಮಂಡಿಸ್ತಕ್ಕಂಥ, ನ್ಯಾಯ ಕೊಡಿಸ್ತಕ್ಕಂಥ ಭಾಳಷ್ಟು ಸಮರ್ಥರಿದ್ದಾರೆ ಮತ್ತು ಅವರಿಗೆ ಅನುಭವ ಮತ್ತು ಪ್ರಾಮಾಣಿಕತೆ ಎಲ್ಲೂ ಇರೋದರಿಂದ ನಾವು ಏನು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ವಿ ನಮ್ಮ ಪಕ್ಷ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಖರ್ಗೆ ಅವರ ನಾಯಕತ್ವದಲ್ಲಿ, ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ನಮಗೆ ಈ ಚುನಾವಣೆ ಗೆಲುವು ಬಹುತೇಕ ಯಾವುದೇ ಆತಂಕ ಇಲ್ಲದಲೇ ಭಾಳ ಜನರ ಅಭಿಪ್ರಾಯ, ಮತದಾರರ ಅಭಿಪ್ರಾಯ ಇದೆ. ಆದರೂ ಸಹ ಮತದಾನವನ್ನು ನಡೆಯೋದಕ್ಕಿಂತ ಮುಂಚಿತವಾಗಿ ಮತವನ್ನು ಕೇಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ಅಭ್ಯರ್ಥಿಗಳ ಕರ್ತವ್ಯ. ಅದರಿಂದ ಈಗಾಗಲೇ ನಮ್ಮ 4 ಜಿಲ್ಲೆಯಲ್ಲಿ, ಹಾಸನ ಜಿಲ್ಲೆಯಲ್ಲಿ ರಾಜಣ್ಣವರ ಮತ್ತು ಪಕ್ಷದ ನಾಯಕತ್ವದಲ್ಲಿ ಭಾಳ ಗಂಭೀರವಾಗಿ ಚುನಾವಣೆ ಪ್ರಚಾರ ನಡೀತಾ ಇದೆ. ಮೈಸೂರಿನಲ್ಲಿ ಸಂಪೂರ್ಣವಾಗಿ ಮಹದೇವಪ್ಪನವರು, ವೆಂಕಟೇಶಣ್ಣವರು ಇಬ್ಬರು ಚಾಮರಾಜನಗರ, ಮೈಸೂರಿನ ಮತ್ತು ಎಲ್ಲ ಶಾಸಕರು ಮತ್ತು ಪಕ್ಷದ ಎಲ್ಲ ಮುಖಂಡರು, ಪದಾಧಿಕಾರಿಗಳು ಭಾಳ ಯಶಸ್ವಿಯಾಗಿ ಮೈಸೂರು, ಚಾಮರಾಜನಗರ ಜಿಲ್ಲೆಯಲ್ಲಿ ಚುನಾವಣೆ ನಡೀತಾ ಇದೆ. ಮಂಡ್ಯದಲ್ಲೂ ಸಹ ಪಕ್ಷ ಮತ್ತು ಮಂತ್ರಿಗಳು, ಶಾಸಕರು ಮತ್ತು ಪಕ್ಷದ ಮುಖಂಡರೆಲ್ಲರೂ ಭಾಳ ಗಂಭೀರವಾಗಿ ಚುನಾವಣೆಯ ಜವಾಬ್ದಾರಿಯನ್ನು ಹೊತ್ತು ಜವಾಬ್ದಾರಿ ನಡೀತಾ ಇದೆ. 3ನೇ ತಾರೀಕು ಬಹುಶಃ ನಾವು ಎಲ್ಲ ಚುನಾವಣೆನ ಈ ರಾಜ್ಯದ, ಅದರಲ್ಲೂ ಮೈಸೂರು ಭಾಗದ ಸಾರ್ವಜನಿಕರು ಸಹ ನಮಗೆ ಸಂಪೂರ್ಣ ಬೆಂಬಲವನ್ನು ಕೊಟ್ಕೊಂಬಂದಿದ್ದಾರೆ. ನಮಗೆ ಒಂದು ಕಡೆ ಮೈಸೂರು ಡಿವಿಷನಲ್ಲಿ ಮುಖ್ಯಮಂತ್ರಿಯವರೇ ಇರೋದರಿಂದ ಅದು ಒಂದು ರೀತಿ ನಮ್ಮೆಲ್ರಿಗೂ ಸಹ ಅವರ ಒಂದು ಶಕ್ತಿನೇ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಪ್ರಮಾಣದ ಒಂದು ಸ್ಟ್ರೆಂತ್ ಅಂತ ಅನ್ಕೋತೀವಿ. ಜೊತೆಗೆ ಪಕ್ಕದ ಜಿಲ್ಲೆ ಅಧ್ಯಕ್ಷರಾದಂಥ ಶಿವಕುಮಾರರು, ಡಿ ಕೆ ಶಿವಕುಮಾರರು ಮತ್ತು ಉಪಮುಖ್ಯಮಂತ್ರಿಗಳು, ಅವ್ರದ್ದು ಸಹ ರಾಮನಗರ ಜಿಲ್ಲೆ, ಮೈಸೂರು ವಿಭಾಗ ಅಲ್ಲದೇ ಇದ್ದರೂ ರಾಮನಗರ ಜಿಲ್ಲೆ ಭಾಳ ಹತ್ತಿರವಾದಂಥ ಜಿಲ್ಲೆ. ಹಾಗಾಗಿ ಇಬ್ಬರ ಪ್ರಭಾವವೂ ಸಹ ಮೈಸೂರು ವಿಭಾಗದ ಮೇಲೆ ಇರುತ್ತೆ. ನಾವು ಸಹ ಸರ್ಕಾರ ಮತ್ತು ಪಕ್ಷ ಅನೇಕ ವರ್ಷಗಳಿಗೆ ಹಿಂದಿನ ಹೋಲಿಕೆ ಮಾಡಿದಾಗ ಯಾವುದೇ ಚುನಾವಣೆನ 4 ಜಿಲ್ಲೆಯಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ಇಲ್ಲದೆ ಪಕ್ಷ ಮತ್ತು ಶಾಸಕರು, ಸರ್ಕಾರ ಒಟ್ಟಿಗೆ ಮಾಡ್ತಕ್ಕಂಥ ವಾತಾವರಣ ಏನಾದ್ರು ಇದ್ದರೆ ಇತ್ತೀಚಿನ 1 ವರ್ಷದಲ್ಲಿ ಯಾವುದೇ ಒಂದು ಸಣ್ಣ ಒಂದು ಡಿಫರೆನ್ಸ್ ಇಲ್ಲದಲ್ಲೇ ಚುನಾವಣೆನ ಮಾಡ್ತಾಯಿದ್ದೀವಿ. ಹಾಗಾಗಿ ಬಹುಶಃ ಒಂದು ಶಿಕ್ಷಕರ ಕ್ಷೇತ್ರಕ್ಕೆ, ನೌಕರರ ಕ್ಷೇತ್ರಕ್ಕೆ ಏನು OPS ಮತ್ತು NPS ನಾವು ಭರವಸೆ ಕೊಟ್ಟಿದ್ದೋ ಅದನ್ನು ಆದಷ್ಟು ತಕ್ಷಣ ನಮ್ಮ ಪ್ರಣಾಳಿಕೆಯಲ್ಲೂ ಘೋಷಣೆ ಆಗಿರೋದ್ರಿಂದ ಕಾನೂನಾತ್ಮಕವಾಗಿ ಒಂದಷ್ಟು ಚರ್ಚೆ ಆಗಬೇಕಾಗಿರೋದು ಬಾಕಿ ಇದೆ. ಅದನ್ನು ನಾವು ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ಆದಷ್ಟು ಬೇಗ ಹೆಜ್ಜೆ ಇಡ್ತೀವಿ. ಜೊತೆಗೆ 7ನೇ ಸ್ವಆಯೋಗ, 7th ಪೇ ಕಮಿಷನ್ ಜೂನ್ ಎಂಡ್ ಒಳಗಡೆ ಜಾರಿಗೆ ತರ್ತೀವಿ ಅನ್ನೋ ಭರವಸೆಯನ್ನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರ ತೀರ್ಮಾನ ತಗೊಂಡಿದೆ. ಇವೆರಡೂ ಸಹ ನೌಕರರಿಗೆ, ಶಿಕ್ಷಕರಿಗೆ ತುಂಬ ಆದ್ಯತೆ ಮೇಲೆ ಆಗಬೇಕಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಅವೆರಡರ ಜೊತೆಗೆ ನಾವು ಸಾರ್ವಜನಿಕವಾಗಿ 1 ವರ್ಷದಲ್ಲಿ ಅನೇಕ 5 ಗ್ಯಾರಂಟಿಗಳ ಜೊತೆಗೆ ಅನೇಕ ಉತ್ತಮವಾದಂಥ ಯೋಜನೆಗಳು ಕೊಡೋದ್ರ ಜೊತೆಗೆ ಅನೇಕ ಅಭಿವೃದ್ಧಿ ಕೆಲಸಕ್ಕೂ ಸಹ ನಾವು ಕೈಗೊಂಡಿದ್ದೀವಿ. ಇವತ್ತು ಮಂಡ್ಯದಲ್ಲೇ ಒಂದು ಕೃಷಿ ಯೂನಿವರ್ಸಿಟಿಯನ್ನು ಪ್ರಾರಂಭ ಮಾಡಲಿಕ್ಕೆ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ಇರ್ಬೋದು, ಮತ್ತು ಹೊಸ ಕಾರ್ಖಾನೆಯನ್ನು ತೆರಲಿಕ್ಕೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು ಇರ್ಬೋದು. ಸ್ವತಂತ್ರ ಬಂದ ಮೇಲೆ ಕಳೆದ 77 ವರ್ಷದ ನಂತರ ಮಂಡ್ಯಕ್ಕೆ ಒಂದು ಪ್ರಥಮ ಹೆಜ್ಜೆ, ಒಂದು ದೊಡ್ಡ ಅಭಿವೃದ್ಧಿಯ ಒಂದು ಹೆಜ್ಜೆ ಅಂತ ಅನ್ಬೋದು. ಇವೆಲ್ಲ ದೃಷ್ಟಿಯಿಂದ ಜನ ಬಹುಶಃ ಗಮನದಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ನಂಬಿಕೆ. ಏಕೆಂದರೆ ನಮ್ಮನ್ನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸಿರ್ತಕ್ಕಂಥದ್ದು, ಇದಕ್ಕೆಲ್ಲ ನಾವು ಸಹ ಅದೇ ರೀತಿ ನಡ್ಕೋಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ. ಹಾಗಾಗಿ ಮರ್ತಿಬೇಗೌಡರು ಇದೆಲ್ಲವನ್ನು ಮೀರಿದಂಗೆ ಆ ಕ್ಷೇತ್ರದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಇಲ್ಲಿವರೆಗೆ ಬಹುಶಃ ಇರ್ತಕ್ಕಂಥ ಎಲ್ಲ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದಲ್ಲಿ ಗೆದ್ದವರೆಲ್ಲರಿಗಿಂತ ನಮ್ಮ ಪುಟ್ಟಣ್ಣ ಇರ್ಬೋದು, ಮರ್ತಿಬೇಗೌಡರು ಒಂದು ಹೆಜ್ಜೆ ಮೀರಿ ಆ ಕ್ಷೇತ್ರಕ್ಕೆ ನ್ಯಾಯ ಒದಗಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಪದವೀಧರ ಕ್ಷೇತ್ರದಲ್ಲಿ ಮಧು ಮಾದೇಗೌಡರು ಗೆದ್ದಿರೋದ್ರಿಂದ ಮರ್ತಿಬೇಗೌಡರು, ಮಧು ಮಾದೇಗೌಡರು ಇಬ್ಬರು ಜೊತೆಯಲ್ಲಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ
ಪ್ರಥಮ ಪ್ರಾಶಸ್ತ್ಯ ಮತವನ್ನು ಈ 4 ಜಿಲ್ಲೆಯ ಎಲ್ಲ ಮತದಾರರು ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಮರ್ತಿಬೇಗೌಡರಿಗೆ ಕ್ರಮ ಸಂಖ್ಯೆ 1 ಸೊ 1ನ್ನು ಹಾಕೋದ್ರ ಮುಖ ಕೊಡಬೇಕು ಅಂತೇಳಿ ತಮ್ಮ ಮೂಲಕ 4 ಜಿಲ್ಲೆಯ ಮತದಾರರನ್ನ ಶಿಕ್ಷಕ ಬಂಧುಗಳನ್ನ ಕೇಳಲಿಕ್ಕೆ ತಮ್ಮ ಮೂಲಕ ಇಚ್ಛೆಪಡ್ತೀನಿ. ಜೊತೆಗೆ ಈಗಾಗಲೇ ನಾವು ಪ್ರತಿ ಶಾಲೆಯ ಮತ್ತು ಮುಖ್ಯಸ್ಥರ ಮತ್ತು ಖಾಸಗಿ ಸಂಸ್ಥೆಗಳ ಮುಖ್ಯಸ್ಥರ ಎಲ್ಲರನ್ನೂ ಸಹ ಗೌರ್ಮೆಂಟು ಸ್ಕೂಲ್ಗಳಿರ್ಬೋದು ಎಲ್ಲ ಕಡೆ ಪ್ರಚಾರ ನಡೀತಾ ಇದೆ. ಸೊ ತಮ್ಮ ಮೂಲಕನೂ ಸಹ ಇರ್ತಕ್ಕಂಥ 2-3 ದಿವಸದಲ್ಲಿ ಸೊ ತಮ್ಮ ಮೂಲಕನೂ ಒಂದು ವಿನಂತಿ ಮಾಡಬೇಕು ಅಂತೇಳಿ ನಾನು ಸೊ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಸೊ ಕರೆದಿದ್ದೀನಿ. ದಯಮಾಡಿ ತಾವೆಲ್ಲರೂ ಸಹ ತಮ್ಮ ಸಹಕಾರನೂ ಇರಲಿ, ತಮ್ಮ ಬರವಣಿಗೆಯ ಮೂಲಕನೂ ಸಹ ಸೊ ಎಲ್ಲರ ಮನ ಮುಟ್ಟೋ ರೀತಿಯಲ್ಲಿ ತಾವೆಲ್ಲರೂ ಸಹ ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ಚುನಾವಣೆಗೆ ಏನು ಹೋಯ್ತಾರೆ ಅವರಿದ್ದಾಗಂತೂ ಮಾಡಲಿಲ್ಲ, ಏನುವೆ ಯಾಕೆ ಮಾಡಲಿಲ್ಲ, ಯಾಕೆ ಎಕ್ಸ್ಟೆಂಡ್ ಮಾಡಿದ್ರು ಬೊಮ್ಮಾಯಿಯವರು? 7ನೇ ಕಮಿಷನ್ನು 7th ಪೇ ಕಮಿಷನ್ ಅವರಿದ್ದಂಗೆ ಘೋಷಣೆ ಮಾಡಿಬಿಡ್ಬೋದಲ್ಲ, ಟೈಮ್ ಎಕ್ಸ್ಟೆಂಡ್ ಯಾಕೆ ಮಾಡಿದ್ರು? OPS ಯಾಕೆ ಮಾಡಲಿಲ್ಲ? ಅದನ್ನೇ ಮಾಡ್ಬೋದಾಯ್ತಲ್ಲ, ಅವ್ರು ಮಾಡಲಿಲ್ಲ. ಈಗ ಅಂತ ಅವರೇ ನಾವು ಪ್ರಣಾಳಿಕೆಯಲ್ಲಿ ಸೇರಿಸಿದ್ದೀವಿ. ಸೊ ಕಾಂಗ್ರೆಸ್ ಪಕ್ಷ ಬಿಫೋರ್ ಚುನಾವಣೆ ಪ್ರಣಾಳಿಕೆ ಆಲ್ರೆಡಿ ತೀರ್ಮಾನವೂ ತೊಗೊಂಡಿದ್ದೀವಿ. ಸ್ವಲ್ಪ ಕಾನೂನಾತ್ಮಕವಾದಂಥ ಕೆಲವು ತೊಡಕುಗಳಿರೋದ್ರಿಂದ ಅದು ಸರಿಪಡಿಸಿ ತೀರ್ಮಾನ ತೊಗೋಬೇಕು ಅಂತ ಅವರ ಎಲ್ಲ ಹೋರಾಟಗಾರರಿಗೆ ಮನವರಿಕೆ ಆಗಿದೆ. ಸೊ ಈ ಚುನಾವಣೆ ಆದಮೇಲೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋ ಭರವಸೆ ಇದೆ. ಈಗ ಕಾಂಗ್ರೆಸ್ ವಿರುದ್ಧ ಮಾತಾಡೋದಕ್ಕೆ ಅವರು 5 ವರ್ಷದ ಸಾಧನೆ ಇಲ್ಲ, ಅಥವಾ ಈ ಕ್ಷೇತ್ರದಲ್ಲಿ ನೌಕರರಿಗೆ ಮತ್ತು ಶಿಕ್ಷಕರಿಗೆ ಏನು ವಿಶೇಷವಾದಂಥ ಕಾಳಜಿ ಕೊಟ್ಟಿಲ್ಲ. ಈಗ ಏನಾರು ಒಂದು ಹೇಳಬೇಕು ಅಂದರೆ ಸುಳ್ಳೋ ನಿಜನೋ ಹೇಳಬೇಕಲ್ಲ, ಹಂಗಾಗಿ BJPಯವರು ಜನತಾದಳದವರು ಹೇಳ್ತಾರೆ. ಬಟ್ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರಿಗೂ ಸತ್ಯ ಗೊತ್ತಿರೋದ್ರಿಂದ ಸೊ ಅವರು ಚುನಾವಣೆ ಕ್ಯಾಂಪೇನ್ ಮಾಡ್ತಾರೆ. ಈಗ ಶಿಕ್ಷಕರ ನೇಮಕಾತಿಗೆ ಒಂದಷ್ಟು ಪ್ರಾರಂಭ ಆಗಿತ್ತು, ಚುನಾವಣೆ ಬಂತು, ಕೋಡ್ ಆಫ್ ಕಂಡಕ್ಟ್. ಈ ಸಲ ದೇಶದಲ್ಲಿ 90 ದಿವಸ ಪ್ರಪ್ರಥಮ, ಬಹುಶಃ ಸ್ವತಂತ್ರ ಬಂದ ಮೇಲೆ ಇಷ್ಟೊಂದು ದೊಡ್ಡ ಗ್ಯಾಪು ಅನಿವಾರ್ಯ. ಸೊ ಇದಾದ ಮೇಲೆ ಒಂದಷ್ಟು ನೇಮಕಾತಿ ಆಗುತ್ತೆ. ಅದಾದ ಮೇಲೆ ನಾವು ಹಂತವಾಗಿ ಈಗ ಟೋಟಲಿ ಯಾವುದೋ 1-2 ಜಿಲ್ಲೆ ಅಥವಾ 1-2 ಇಲಾಖೆ ಬಿಟ್ಟರೆ ಬಹುತೇಕ 40% 60% ಖಾಲಿ ಇದ್ದು. 5 ವರ್ಷ ನಾವು ಯಾರನ್ನ ಕೇಳಲಿ? 5 ವರ್ಷ ನಿರಂತರವಾಗಿ ಆಡಳಿತ ಮಾಡಿ ಮನೆಗೆ ಹೋದರು. ಈಗ ನಾವು ಒಂದೇ ಸಲ 40% 60% ನೇಮಕಾತಿ ಮಾಡಲಿಕ್ಕೆ ಯಾರೂ ಸಾಧ್ಯ ಆಗಲ್ಲ. ಈಗ ನನ್ನ ಇಲಾಖೆನಲ್ಲೇ ನಾವು 700 ಜನನ ನೇಮಕಾತಿ ಕೊಟ್ಟಿದ್ದಾರೆ. ನಾನು ನಾಳೆ KPSCಗೆ ಬರೆದಿದ್ದೀನಿ. ಮಿನಿಮಮ್ ಒಂದು 2-3 ತಿಂಗಳು ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಎಲ್ಲ ಇಲಾಖೆನಲ್ಲೂ ಮೊದಲನೇ ವರ್ಷವೇ ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಅವರೇ ಇರೋದ್ರಿಂದ ಹಂತವಾಗಿ ಪ್ರತಿ ವರ್ಷ ಇಷ್ಟನ್ನು ಮಾಡಬೇಕು ಅಂತ ತೀರ್ಮಾನವನ್ನು ತಗೊಂಡಿದ್ದೀವಿ. ಅದರಂತೆ ಪ್ರಾರಂಭ ಆಗುತ್ತೆ. ಈ ವರ್ಷ 2ನೇ ವರ್ಷ ಬಹುತೇಕ ಮೊದಲನೇ ಹಂತದ ನೇಮಕಾತಿ ಎಲ್ಲ ಇಲಾಖೆನಲ್ಲೂ ಆಗುತ್ತೆ. ಸರ್, ನಾನು ಅದು ವರದಾನ ಅಂತ ಹೇಳಲ್ಲ. ಒಬ್ಬ ಕ್ಷೇತ್ರದಲ್ಲಿ ಗ್ರ್ಯಾಜುಯೇಟು ಮತ್ತು ಶಿಕ್ಷಕ ಕ್ಷೇತ್ರದಲ್ಲಿ ಪ್ರಿನ್ಸಿಪಾಲ್ರಾಗಿ ಸಂಸ್ಥೆ ಜವಾಬ್ದಾರಿಯಿಂದ ಕೆಲಸ ಮಾಡಿದಂಥವ್ರಿಗೆ ಬಹುಶಃ ಅವ್ರಿಗೆ ತಪ್ಪಿರ್ತಕ್ಕಂಥದ್ದು ಅಲ್ಲಿಯ ಒಂದಷ್ಟು ಜನ ನಿರುತ್ಸಾಹ ಇದೆ, ಅಸಮಾಧಾನ ಇದೆ. ಅದು ಯಾರಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಬಟ್ ಅವರು ಒಬ್ಬರು ಪ್ರಭಾವಿ ಹಣ ಇರೋರು, ಉದ್ಯಮಿ ಇರೋರಿಗೆ ಕೊಡಬೇಕು ಅಂತೇಳಿ ಕೊಟ್ಟಿದ್ದಾರೋ ಅಥವಾ ಇಲ್ಲ ಯಾರ ಪ್ರಭಾವದಿಂದ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಮತ್ತು ಈ ಕ್ಷೇತ್ರ ವಸ್ತು ವಿವೇಕಿಗೆ, ಈ ಕ್ಷೇತ್ರನೇ ಪರಿಚಯ ಇಲ್ಲದೆ ಇರ್ತಕ್ಕಂಥವ್ರು. ಹಾಗಾಗಿ ಬಹುಶಃ ಮತದಾರರು ತೀರ್ಮಾನ ಮಾಡ್ತಾರೆ ಬಿಡಿ, ನೋಡೋಣ. ಇಲ್ಲ, ಅದೇನು ಆ ಥರದ್ದಿಲ್ಲ. ಎಲ್ಲರನ್ನೂ ವಿಶ್ವಾಸಕ್ಕೆ ಅಥವಾ ಚರ್ಚೆ ಮಾಡಬೇಕು ಅಂತ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಎಲ್ಲರೂ ನಿನ್ನೆ ಡೆಲ್ಲಿಗೆ ಹೋಗಿ ಡೆಲ್ಲಿನಲ್ಲಿ ನಮ್ಮ ಎಲ್ಲ ರಾಷ್ಟ್ರದ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಮತ್ತು ಅಲ್ಲಿಯ ಪ್ರಧಾನ ಕಾರ್ಯದರ್ಶಿಗಳು, CM, DCM ಕೂತ್ಕೊಂಡು ರಾಜ್ಯದಿಂದ ಯಾರ್ಯಾರ ಜೊತೆಯಲ್ಲಿ ಚರ್ಚೆ ಮಾಡಬೇಕೋ, ಯಾರ್ಯಾರು ಆಕಾಂಕ್ಷಿಗಳಿದ್ದಾರೋ ಅದೆಲ್ಲ ಶಾರ್ಟ್ ಲಿಸ್ಟು ಮಾಡಿ ಮೊನ್ನೆಯಿಂದನೇ ಅದೇ ಸರ್ಕಸ್ ಮಾಡ್ತಾಯಿದ್ದಾರೆ. ಸೊ ಅದರಿಂದ ಅದೇನು ಭಿನ್ನಾಭಿಪ್ರಾಯ ಅಂತ ಅದೇನು ಇಚ್ಛೆ. ಸರ್, ಅದು ನೋಡಿ, ನಾನು ಮೊನ್ನೆಲೇ ಹೇಳಿದೆ ಈ ವಿಚಾರ ನಾನು ಚರ್ಚೆ ಮಾಡಲ್ಲ ಅಂತ. ಯಾಕೆ ಅಂದರೆ ವಾಟ್ಸಪ್ಪು ಇವೆಲ್ಲ ನೋಡಿದಾಗ ಸೊ
ಜೈ ಜನತಾದಳ, ಜೈ ಕುಮಾರಣ್ಣ, ಜೈ ರೇವಣ್ಣ, ಜೈ ಪ್ರಜ್ವಲ್ ಅಂತ ಹೇಳೋವಂಥ ವಿಚಾರನ ನಾವು ನೋಡಿದಾಗ ನಾವು ಏನು ಮಾತಾಡ್ಲಿಕ್ಕೆ ಸಾಧ್ಯನಾ? ಸೊ ಅದರಿಂದ ಆ ವಿಚಾರ ನನಗಂತೂ ಅದರ ಬಗ್ಗೆ ಮಾತಾಡಬೇಕು, ಅವರ ಇದಕ್ಕೆ ರಿಯಾಕ್ಷನ್ ಕೊಡಬೇಕು ಅಂತೇಳಿ ಅನಿಸಲ್ಲ. ಮತ್ತು ಅತ್ಯಂತ ಸಮಾಜದ ಒಂದು ತಲೆಬಗ್ಸುವಂಥ ವಿಚಾರ ಅಂಥೇಳಿ ಎಲ್ಲರೂ ಹೇಳ್ತಾರೆ. ಅದನ್ನು ಡೈವರ್ಟ್ ಮಾಡಲಿಕ್ಕೆ ಏನೇನು ಬೇಕೋ ಅವರೆಲ್ಲ ಮಾತಾಡ್ತಾರೆ. ಅದನ್ನು ಎಲ್ಲವೂ ಥರದ್ದು ನಡೆದಿದೆ. ಬಟ್ ಶಿಕ್ಷಕರ ಕ್ಷೇತ್ರದಲ್ಲಿ ಮಹಿಳೆಯರು ಹೆಚ್ಚಿದ್ದಾರೆ. ಮಹಿಳೆಯರಿಗೆ ಅಷ್ಟೇ ಅಲ್ಲ ಇದು ಗೌರವ, ಪುರುಷರಿಗೂ ಅಷ್ಟೇ ಸರಿಸಮಾನವಾದಂಥ ಮೇಲೆ ಎಫೆಕ್ಟ್ ಆಗುತ್ತೆ. ಈಗ ತನ್ನ ಕುಟುಂಬದ ವ್ಯವಸ್ಥೆಯಲ್ಲಿ ಯಾವುದೋ ರೀತಿಯಲ್ಲಿ ಪ್ರಭಾವ ಬೀರಿ ಒಂದು ಹೆಣ್ಣುಮಗಳನ್ನ ಈ ಪರಿಸ್ಥಿತಿಗೆ ತಂದರೆ ಇಡೀ ಕುಟುಂಬ ಅಲ್ಲ, ಇಡೀ ಸರೌಂಡಿಂಗ್ಸ್ ಇರ್ಬೋದು, ಸಂಬಂಧ ಇರ್ಬೋದು, ಅನೇಕರ ಮೇಲೆ ಅದರ ಪರಿಣಾಮ ಬೀರುತ್ತೆ. ಸೊ ಅದರ ವಿಚಾರವನ್ನು ಕೋರ್ಟ್ ಇದೆ, SIT ಇದೆ, ನಾಳೆ ಏನೋ ಬರ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಬೇಲ್ಗೆ ಹಾಕಿದ್ದಾರೆ, ಬೇಲು ಚರ್ಚೆ ಆಗಿದೆ, ನಾಳೆ ಕಾಯ್ದಿರಿಸಿದ್ದಾರೆ. ಅದೆಲ್ಲ ಅದೇನು ಕಾನೂನುಬದ್ಧವಾಗಿದೆ ಅದು ನೋಡ್ತಾರೆ. ಏನಾಗುತ್ತೆ ಅಲ್ಟಿಮೇಟ್ ನೋಡ್ರಿ, ಈ ದೇಶದಲ್ಲಿ ನಾವು ಸಂವಿಧಾನದಲ್ಲಿ ಜುಡಿಷಿಯಲಿ ಅತ್ಯಂತ ಎತ್ತರವಾದಂಥ ಜಾಗ. ನಾವೆಲ್ಲರೂ ಸಹ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಗೌರವ ಕೊಡಲೇಬೇಕಾಗತ್ತೆ. ನ್ಯಾಯಾಲಯಗಳಲ್ಲಿ ತೀರ್ಪಿಗೆ ನಾವೆಲ್ಲ ತಲೆಬಾಗಬೇಕಾಗತ್ತೆ. ಈಗ ಬೇಲು ಸಿಗೋದೇ ಇಲ್ಲ. ಇಂಥ 164 ಏನೋ ಸ್ಟೇಟ್ಮೆಂಟ್ ಮಾಡಿದ್ದ ಅಯ್ಯಮ್ಮ ಅಲ್ಲ, ಅದಕ್ಕೆ 164 ಅಲ್ಲ, 164 ಎನ್ಕ್ವೈರಿ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಸಾಧ್ಯನೇ ಇಲ್ಲ ಅಂತಿದ್ದಂಥದ್ದಕ್ಕೆ ತೀರ್ಪು ಸಿಕ್ತು ಅವ್ರಿಗೆ ಬೇಲು. ಈಗ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ನ್ಯಾಯಾಲಯಕ್ಕೆ. ಸೊ ಈಗ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ, ತನಿಖಾ ಸಂಸ್ಥೆ ವ್ಯವಸ್ಥಿತವಾಗಿ ಅವ್ರ ಮುಂದೆ ಇಡ್ಬೋದು. ಜನರ ತೀರ್ಮಾನ ಬೇರೆ, ಜನರಿಗೆ ತೀರ್ಮಾನ ತಗೊಂಡಿದ್ದಾರೆ. ಯಾರಿಗೆ ಏನು ಈಗ ಹೇಳಿದ್ರಲ್ಲ ಪ್ರಭಾವ ಬೀರುತ್ತೆ ಇಲ್ಲ ಅಂತ, ಅದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಇದೊಂದೇ ಚುನಾವಣೆ ಮೇಲಲ್ಲ, ಅನೇಕ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರದಲ್ಲಿ ಏನೆಲ್ಲ ಜನ ಅದನ್ನು ತೀರ್ಮಾನ ತಗೋತಾರೆ ಅದು ಒಂದು ಕಡೆ. ಬಟ್ ನಮ್ಮ ಸರ್ಕಾರದ ಜವಾಬ್ದಾರಿ ತನಿಖೆ ನಿಷ್ಪಕ್ಷಪಾತವಾಗಿ, ಭಾಳ ಗಂಭೀರವಾಗಿ, ಎಫೆಕ್ಟಿವ್ ಆಗಿ ಆಗುತ್ತೆ. ನಮ್ಮ ಹೋಮ್ ಮಿನಿಸ್ಟ್ರು ಹೇಳಿದ್ದಾರೆ, ಯಾರು ಅದರ ಮೇಲಿದ್ದಾರೆ ಯಾರೂ ಶಿಕ್ಷೆಯಿಂದ ಹೊರಗಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಕೋರ್ಟ್ ಮುಂದೆ ಸಂಸ್ಥೆ ಏನು SIT ಇದೆ ಅದು ಪ್ರೆಸೆಂಟ್ ಮಾಡುತ್ತೆ, ತೀರ್ಮಾನ ಅಂತಿಮವಾಗಿ ಕೋರ್ಟಿಗೆ ಬಿಟ್ಟಿತ್ತು. ಪಾಪ ಅವ್ರು ಹೇಳಲೇಬೇಕಲ್ಲ, ಅವರಿಗೆ ಏನಾದ್ರೂ ಯಾರ ಮೇಲಾರು ಅನುಮಾನವನ್ನು ಇಲ್ಲದೇ ಇರೋವಂಥದ್ದು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಯಾರ್ಯಾರಿದಲ್ಲ, ಈಗಿರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನೇ ಯಾಳಿಸಿ ಬೈದಿರೋದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಏನೆಲ್ಲ ಕೆಟ್ಟದ್ದು ಮಾತಾಡಿದಾರೋ, RSS ಸಂಸ್ಥೆ ಬಗ್ಗೆನೂ ಮಾತಾಡಿದ್ದಾರೆ, BJP ಬಗ್ಗೆನೂ ಮಾತಾಡಿದ್ದಾರೆ, ಕಾಂಗ್ರೆಸ್ ಬಗ್ಗೆನೂ ಮಾತಾಡಿದ್ದಾರೆ. ಮತ್ತು ಅವರು ಯಾರನ್ನು ಅನುಮಾನಾಸ್ಪದವಾಗಿ ನೋಡಿಲ್ಲ ಅಂತ ಹೇಳಿದ್ರೆ ಅವಾಗ ಚರ್ಚೆ ಮಾಡೋಣ, ಬಿಟ್ಬಿಡಿ. ಅದೇ ನಾನು ಹೇಳಿದ್ನಲ್ಲ ಬ್ರದರ್, ಶಿವಕುಮಾರ್ ಇವರು HD ಕುಮಾರಸ್ವಾಮಿಯವರು ಅನುಮಾನ ಪಡೆದೇ ಇರೋ ಯಾರ ವ್ಯಕ್ತಿ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರು ಗೊತ್ತಿದ್ದರೆ ಅವಾಗ ಅವ್ರನ್ನ ಸಜೆಷನ್ ಕೇಳ್ಕೊಂಡೆ ಈ ಒಂದು ತನಿಖೆ ವ್ಯವಸ್ಥೆನ ಮುಂದುವರ್ಸೋಣ. ಅಂದರೆ ಇಲ್ಲ, ನಾವು ಅದನ್ನು ಸಂಪೂರ್ಣವಾಗಿ ತೀರ್ಮಾನ ಮಾಡಿದ್ದೀವಿ. ಸರ್ಕಾರ ಪಕ್ಷ ಎಲ್ಲ ಈ ವಿಚಾರದಲ್ಲಿ ರಿಯಾಕ್ಷನ್ ಕೊಡೋದು ಸೂಕ್ತ ಅಲ್ಲ. ಯಾಕೆ ಅಂದರೆ ಇದೇನು ಚರ್ಚೆ ಮಾಡೋಂಥ ವಿಚಾರನ, ಕಾನೂನುಬದ್ಧವಾಗಿ ಕ್ರಮ ಆಗಬೇಕು. ತಪ್ಪಿನ ಅವನು ಇಷ್ಟೊತ್ತಿಗೆ ಕರೆಸಿ SIT ಮುಂದೆ ತನಿಖೆಗೆ ಒಳಪಡಿಸ್ಬೇಕಾಗಿತ್ತು, ಅದನ್ನು ಅವ್ರು ಮಾಡಬೇಕು. ಒಂದು ರಾಜಕೀಯ ಉದ್ದಕ್ಕೂ ಬೆಳೆದಿರ್ತಕ್ಕಂಥ ಒಂದು ಕುಟುಂಬ, ಅವ್ರ ಮನೆಯಲ್ಲೇ ಇಂಥ ದುರಂತ ನಡೆದಿದೆ ಅಂದರೆ ಅದನ್ನು ಮಾಡಬೇಕು. ನಾವು ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಬೇಕು? ಮಹಿಳೆಯರ ವಿಚಾರನ ಪದೇ ಪದೇ ಚರ್ಚೆ ಮಾಡಿ ಗಾಯ ಆಗಿರೋರಿಗೆ ಇನ್ನೊಂದಷ್ಟು ಗಾಯ ಮಾಡೋದಾ? ಅದನ್ನು ನಾವು ಡಿಪೆಂಡ್ ಮಾಡ್ಕೊಳ್ಳೋದು, ಅದನ್ನು ನಾವು ಖಂಡಿಸೋದು ಇದೇ ವಿಚಾರನ. ಇದನ್ನು ಬೇಡ ಅಂತ ನಾವು ಅಷ್ಟೇ. ರಾಗಿ ಖರೀದಿ ಮಾಡಿಲ್ಲ ಅಂತಲ್ಲ, ರಾಗಿ ಖರೀದಿ ಇದೆ. ಅದೇನಾಗಿದೆ, 25%ಗಿಂತನೂ ಜಾಸ್ತಿ ಕಳಪೆ ರಾಗಿ ಬಂದಿದೆ ಅಂತೇಳಿ 2 ದಿವಸ ತಗೊಂಡಿರಲಿಲ್ಲ. ನಿನ್ನೆ ಅಧಿಕಾರಿಗಳಿಗೆ ಎಲ್ಲ ಹೇಳಿ ಮಾಡಿ ಅಂತ ಒಂದು ಕದವಳಿನಲ್ಲಿ ಮಾಡ್ತಾಯಿದ್ದಾರೆ. ನಾಗಮಂಗಲದಲ್ಲಿ ಒಂದು ಸ್ವಲ್ಪ ಕಳಪೆ ಇದು ಬಂದಿತ್ತು ಅಂತ ಹೇಳಿದ್ದಾರೆ. ನಾನು ಅವ್ರು ಇಲ್ಲ ಅಂತಾರೆ, ಅಧಿಕಾರಿಗಳು ಒಂದು ಸ್ವಲ್ಪ
ಕಳಪೆ ಇದೆ ಅಂತಾರೆ. ನಾನು ಅದಕ್ಕೆ ಇವತ್ತು ಡಿ ಸಿ ಅವ್ರಿಗೆ ಹೇಳಿ ಅಸಿಸ್ಟೆಂಟ್ ಕಮಿಷನರ್ ಕಳಿಸಿದ್ದೀನಿ. ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಳಿಸಿದ್ದೀನಿ. ಬಿತ್ತನೆ ಬೀಜ ಅಷ್ಟು ಜಾಸ್ತಿ ಆಗಲಿಕ್ಕೆ ಪ್ರತಿ ವರ್ಷ ಈ ಥರ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ಸಲ ಒಂದು ಸ್ವಲ್ಪ ಹೆಚ್ಚಾಗ್ಲಿಕ್ಕೆ ಕಾರಣ ಕಳೆದ ಬಾರಿ ಮಳೆ ಇಲ್ಲದೆ ಹೆಚ್ಚು ಪ್ರೊಕ್ಯೂರ್ ಆಗಿಲ್ಲ. ನಾವು ಬಿತ್ತನೆ ಬೀಜನ ತಗೊಳ್ಳೋದೆಲ್ಲಿ ಅಂತ ಅಂದರೆ ರೈತರಿಂದನೇ ತಗೋತೀವಿ. ಕೆಲವು ರೈತರು ಮಾತ್ರ ಬಿತ್ತನೆ ಬೀಜಕ್ಕೆ ಬೆಳೀತಾರೆ, ಅಂಥವರಿಂದ ನಾವು ತೆಗಿತೀವಿ. ಅವ್ರಿಗೆ ನಾವು ಸ್ವಲ್ಪ ಅವತ್ತಿನ ಪರಿಸ್ಥಿತಿ ಬೆಳೆದಿದ್ದರಿಂದ ಹೆಚ್ಚು ದುಡ್ಡು ಕೊಟ್ಟು ತೊಗೊಳ್ಳೋವಂಥ ಪರಿಸ್ಥಿತಿ. ಆವಾಗ 60 ರೂಪಾಯಿ ಕೊಟ್ಟಿದ್ದರೆ ಇವತ್ತು 90 ರೂಪಾಯಿ ಕೊಟ್ಟಿದ್ದೀವಿ. 20-25 ರೂಪಾಯಿ ಜಾಸ್ತಿ ಕೊಟ್ಟಿದ್ದೀವಿ. ಹಾಗಾಗಿ ಮತ್ತು ಅಲ್ಲಿಂದ ಪ್ರೊಸೆಸಿಂಗ್ ಚಾರ್ಜ್ ನಾವು ಯಾವುದೇ ಥರದ ಪ್ರಾಫಿಟನ್ನು ಇಟ್ಟಿಲ್ಲ. ಅದರಿಂದ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ನಾನು ಇವತ್ತು ತಮಿಳ್ನಾಡಿನಲ್ಲಿ ನಮಗಿಂತ ಜಾಸ್ತಿ ಇದೆ, ಮಹಾರಾಷ್ಟ್ರದಲ್ಲಿ ನಮಗಿಂತ ಜಾಸ್ತಿ ಇದೆ, ಕೆಲವು ಸೋಯಾಬೀನು ಕಡಿಮೆ ಇದೆ, ಕೆಲವು 4-5 ಮಾತ್ರ ಇದಕ್ಕೆ ಜಾಸ್ತಿ ಆಗಿದೆ. ಅದನ್ನು ಬಹುಶಃ ಇನ್ನೇನಾದ್ರು ಒಂದಷ್ಟು ಸರಿಪಡಿಸ್ಲಿಕ್ಕೆ ಅವಕಾಶ ಇದೆ ಅಂತ ನಾನೀಗ 4 ಗಂಟೆಗೆ ಹೋಗಿ ಮೀಟಿಂಗ್ ಕರೆದಿದ್ದೀನಿ. ಅದನ್ನೆಲ್ಲ ವರ್ಕೌಟ್ ಮಾಡೋದಕ್ಕೆ ನೆನ್ನೆ ಎಲ್ಲನೂ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳಿದೆ. ಇವತ್ತು ಮುಖ್ಯಮಂತ್ರಿಗಳ ಜೊತೆಲೂ ಮಾತನಾಡಿ ಇನ್ನೇನಾದ್ರು ಒಂದು ರಿಲೀಫ್ ಕೊಡಲಿಕ್ಕಾಗತ್ತಾ ಅಂತ ನೋಡ್ತೀನಿ. ಹಾಂ, ಅದೇ ಇವತ್ತೇ ನೋಡಿ ನಾನು ತೀರ್ಮಾನ ಮಾಡ್ತೀನಿ. ಹಾಂ, ನಾನು ಪತ್ರಿಕೆಯಲ್ಲಿ ನೋಡಿದ್ದೀನಿ, ಪೂರ್ಣ ಮಾಹಿತಿ ಇಲ್ಲ ನನಗೆ ಅದು. ಪತ್ರಿಕೆಯಲ್ಲಿ ನಿನ್ನೆ ಮನೆಯಿಂದ ಚರ್ಚೆ ಆಗ್ತಾಯಿದೆ. ಅದನ್ನು ಮುಖ್ಯಮಂತ್ರಿಯವರು ಈಗ ನನಗೆ ಗಾದಿ ಒಂದೊಂದ್ಸಲಿ ಜ್ಞಾಪಕ ಬರಲ್ಲ ಸಡನ್ನಾಗಿ. ಅದೇನೋ ಈ BJPಯವರು JDSನವ್ರಿಗೆ ಏನೇನು ಕೆಲಸ ಎಲ್ಲ ಮಾಡ್ತಾರೆ, ಅದಕ್ಕೂ ಸಂಬಂಧ ಏನಿದೆ, ಅದು ಏನು ನಡೆದಿದೆ ಅನ್ನೋದು ತನಿಖೆ ಆಗುತ್ತೆ. ಯಾರು ಅದು ತಪ್ಪಿತಸ್ಥಿದ್ದಾರೋ ಅವ್ರ ಮೇಲೆ ಕ್ರಮ ಆಗುತ್ತೆ. KRS ರೈತರು ಜಿಲ್ಲಾಧಿಕಾರಿಗಳ ಮುಂದೆ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತೇಳಿ ಜಿಲ್ಲಾಧಿಕಾರಿಗಳು ನನ್ನ ಜೊತೆಲಿ ಡಿಸ್ಕಸ್ ಮಾಡಿದ್ದಾರೆ. ನೀರು ಬಿಡಲಿಕ್ಕೆ ಆತಂಕ ಇಲ್ಲ, 83 ಅಡಿ ಇದೆ. ಬಹುಶಃ ನಾವು ಯಾವಾಗಲೂ ನೀರು ಬಿಡೋದು ಜೂನ್ 2ನೇ ವಾರ 3ನೇ ವಾರದಲ್ಲಿ ಪ್ರತಿ ವರ್ಷ ನೀರನ್ನು ಬಿಡ್ತಕ್ಕಂಥ ಒಂದು ತೀರ್ಮಾನವನ್ನು ಇಂದಿನ ದಿನಗಳಲ್ಲಿ ಆಗಿದೆ. ಜೊತೆಗೆ 90ರಿಂದ 100 ಫೀಟ್ ಬಂದಾಗ ನೀರು ಬಿಟ್ಟಿದ್ದಾರೆ. ನಾವು 90 ಬರುತ್ತೋ 100 ಬರುತ್ತೋ ಮಧ್ಯ ಇರುತ್ತೋ ಅದೊಂದು ಕಡೆ, ಬಟ್ ನೀರಿನ ಅವಶ್ಯಕತೆ, ನೀರಿನ ಇನ್ಫ್ಲೋಯಿಂಗ್ ಇದನ್ನು ನೋಡಿ, ಬಟ್ ನೀರಿನ ಅವಶ್ಯಕತೆ ರೈತರಿಗೆ, ಬಟ್ ಇವತ್ತಿಂದನೇ ಬಿಡಬೇಕು ಅಂತ ಅಂದರೆ ಸ್ವಲ್ಪ ಹೆಚ್ಚೋ ಕಡಿಮೆ ಬಿಡ್ತಕ್ಕಂಥ ಕಾರ್ಯಕ್ರಮ ಮಾಡ್ಬೋದು. ಆದರೆ ಕೆಲವರಿಗೆ ಆತಂಕ ಇದೆ, ಅಲ್ಲಿ ಕೆಲಸ ನಡೀತಾ ಇದೆ ಅಂತ. ಹೌದು, ಆ ಕೆಲಸ ನಡೆಯೋದ್ರಿಂದ ಮುಂದಿನ ಥೈಲ್ಯಾಂಡ್ಗಳಿಗೆ ನೀರು ಹೋಗಲಿಕ್ಕೆ ಇನ್ನೊಂದಷ್ಟು 10-20 ವರ್ಷ ನಮಗೆ ಭಾಳ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ಕೆಲಸ ಆಗ್ತಾಯಿದೆ. ಬಟ್ ನಾನು ಇಲಾಖೆ ಅಧಿಕಾರಿಗಳಿಗೆ ನಾವು ಇನ್ನೂ ಕೋಡ್ ಆಫ್ ಕಂಡಕ್ಟು 6ನೇ ತಾರೀಕುವರೆಗೆ ಇರೋದ್ರಿಂದ ಅಧಿಕೃತವಾಗಿ ನಾವು ಇವೆಲ್ಲನೂ ವೀಕ್ಷಣೆ ಮಾಡೋದು, ಚರ್ಚೆ ಮಾಡೋದು ಭಾಳಷ್ಟಿಲ್ಲ. ಕೆಲವು ರಿಲ್ಯಾಕ್ಷನ್ ಕೊಟ್ಟಿದ್ದಾರೆ, ಕೆಲವು ಎಲ್ಲವನ್ನೂ ನಾವು ಕೋಡ್ ಆಫ್ ಕಂಡಕ್ಟರ್ದಿಂದ ಮಾಡಲಿಕ್ಕಾಗಲ್ಲ. ಆದರೂ ಸಹ ಅಧಿಕಾರಿಗಳಿಗೆ ಏನೇ ಕೆಲಸ ಇದ್ದರೂ ನೀರು ಬಿಡಬೇಕಾದಂಥ ಪರಿಸ್ಥಿತಿ ಬಂದರೆ ಆ ಕೂಡಲೇ ಬಿಡಬೇಕಾಗತ್ತೆ. ಅದಕ್ಕೆ ಪೂರಕವಾಗಿ ನಿಮ್ಮ ಕೆಲಸವನ್ನು ಯಾವುದು ತುರ್ತಿದೆ ಅದನ್ನು ಮಾಡ್ಕೊಳ್ಳಿ ಈ ಒಂದು 15 ಡೇಸಲ್ಲಿ. ಇನ್ನು ಉಳಿದಂತೆ ನೀರು ಬಿಟ್ಟ ಮೇಲೆ ನೀರು ನಿಲ್ಲಿಸಿದಾಗ ಮಾಡೋದು, ನೀರು ಬಿಟ್ಟಾಗ ನೀರು ಹೋಗಲಿ, ಆ ಥರದ ಒಂದು ವ್ಯವಸ್ಥೆಗೆ ಒಂದು ನಿಮಿಷ. ಚುನಾವಣೆಗಿಂತ ಮೊದಲು ಸ್ಟಾರ್ಟ್ ಮಾಡಬೇಕಾದ್ರೇ ಜೂನ್ ಎಂಡ್ ಒಳಗಡೆ ಕೆಲಸವನ್ನು ಕಂಪ್ಲೀಟ್ ಮಾಡ್ತೀವಿ ಅಂತೇಳಿ ಪ್ರಾರಂಭ ಮಾಡಿದ್ದಾರೆ. ಆದರೆ ಕಳೆದ ಒಂದು 10 ದಿವಸ 15 ದಿವಸ ಮಳೆ ಬಿದ್ದಿದ್ದರಿಂದ ಸ್ಟಾಪ್ ಆಗಿದೆ. ಒಂದು ನಿಮಿಷ ಹೇಳ್ತೀನಿ, ಒಂದು ನಿಮಿಷ ಸ್ಟಾರ್ಟ್ ಆಗಿದ್ದು ಲೇಟ್ ಆಗಿದೆ. ಮಧ್ಯ ಮಳೆ ಬಿದ್ದು ಈಗ ಒಂದು 10-15 ದಿವಸದಿಂದ ಕೆಲಸ ನಿಂತಿದೆ. ಒಂದು ಹಂತಕ್ಕೆ ಪ್ರಾರಂಭದಲ್ಲಿ ಸ್ಪೀಡ್ ಆಗಲ್ಲ, ಸ್ಪೀಡ್ ಆದಮೇಲೆ ಸ್ವಲ್ಪ ಈಗ ನೀರು ಬಿದ್ದಿರೋದ್ರಿಂದ, ಮಳೆ ಬಿದ್ದಿರೋದ್ರಿಂದ ನಿಂತಿದೆ. ಟೋಟಲಿ ಕೆಲಸಕ್ಕೆ ನೀರು ಬಿಡೋದಕ್ಕೂ ಪ್ರಾಬ್ಲಮ್ ಆಗಲ್ಲ. ಅದನ್ನು ಗಮನದಲ್ಲಿ ಇಟ್ಕೊಂಡು ಜನಕ್ಕೆ ರೈತರಿಗೆ ನೀರು ಬಿಡೋ ಅಂಥ ಸಂದರ್ಭ ಬಂದಾಗ ಕೆಲಸನ ನಾವು ಗಮನದಲ್ಲಿ ಇಟ್ಕೊಂಡು ನೀರನ್ನ ನಿಲ್ಲಿಸೋ ಪ್ರಶ್ನೆ ಇಲ್ಲ, ನೀರನ್ನು ಬಿಡ್ತೀವಿ ರೆಗ್ಯುಲರ್. ನೋಡಪ್ಪ, ನಿಮಗೆ ಎದುರುಗಡೆ 50% ಆಗಿದೆ ಅಂತ ಅಂದ್ರೂ ಅದು 60 to 70% ಆಗಿರುತ್ತೆ. ಅಂದರೆ ಪ್ರಿಲಿಮಿನರಿ ವರ್ಕೆಲ್ಲ ಆಗಿರುತ್ತೆ. ಇನ್ನು ಉಳಿದಿರ್ತಕ್ಕಂಥ 20 ಕಿಲೋಮೀಟ್ರು ಭಾಳ ಫಾಸ್ಟಾಗಿ ಆಗೋವಂಥ ಸಿಚುವೇಷನ್ ಇರುತ್ತೆ. ನಾನು ಹೇಳಿದ್ನಲ್ಲ, ಈ ಯಾವುದು ನೀರು ಬಿಟ್ಟು ನೀರು ನಿಲ್ಲಿಸಿ ಮಾಡಲಿಕ್ಕೆ ಸಹ
ತೊಂದರೆ ಆಗುತ್ತೆ ಅನ್ನೋದಿದ್ದರೆ ಈಗ ನಾವು ನೀರು ಬಿಡೋದ್ರೊಳಗಡೆ ಪ್ರಥಮ ಆದ್ಯತೆ ಮಾಡಬೇಕು ಅಂತ ಹೇಳಿದ್ದೀನಿ. ಇನ್ನು ಉಳಿದಿರ್ತಕ್ಕಂಥದ್ದು ನೀರು ಬಿಟ್ಟಾಗ ಸೋಮನಕಟ್ಟೆ ಎಲ್ಲ ಆಮೇಲೂ ಮಾಡ್ಬೋದು. ಆ ಥರದನ್ನು ಮಾಡಿ ಸಂಬಂಧಪಟ್ಟಂಥ MD ಚೀಫ್ ಇಂಜಿನಿಯರು SC ಮತ್ತು ಇಂಜಿನಿಯರ್ಗಳಿಗೆ ಸೀರಿಯಸ್ ಆಗಿ ಇದನ್ನು ವ್ಯವಸ್ಥಿತವಾಗಿ ನೀರಿಗೆ ತೊಂದರೆ ಆಗದಂಗೆ ಕೆಲಸನೂ ಆಗಬೇಕು, ನೀರು ಬಿಡಬೇಕಾಗುತ್ತೆ. ಅದನ್ನು ಆಯಿತು ತನಿಖೆ ಬಂದು ಅವರೇ ತನಿಖೆ ಮಾಡಿ ರಿಪೋರ್ಟ್ ಕೊಡಲಿ. ಅವರ ಈಗ ಯಾವುದಕ್ಕೆ ಬೇಕು ತನಿಖೆ ಮಾಡಿಸೋದಕ್ಕೆ ಬರೀಲಿ, ಅದನ್ನೇ ಮಾಡೋಣ. ಪಾಪ ನಮ್ಮ ಮಾಜಿ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಭಾಳ ತಜ್ಞರಿದ್ದಾರೆ. ಯಾಕೆಂದರೆ ಅವ್ರು ಹೇಳಿದ್ರು ಕಳೆದ ಚುನಾವಣೆಯಲ್ಲೇ ನಾವು PhD ಮಾಡಿದ್ದೀವಿ ಅಂತ. ಹಂಗೇ ಈ ಕಾಮಗಾರಿನಲ್ಲೂ ಮೈನರ್ ಇರಿಗೇಷನ್ ಸಚಿವರಾಗಿದ್ರಲ್ಲ, ಭಾಳ ಬುದ್ಧಿವಂತರಿದ್ದಾರೆ. ಅವ್ರಿಗೆ ಬಹುಶಃ ಅವ್ರಿಗೆ ಅವರೇ ತನಿಖೆ ಮಾಡಿಕೊಡ್ತಾರ ವರದಿನ, ಅಥವಾ ಅವ್ರು ಯಾರ ಈತ ಸಂಸ್ಥೆಯನ್ನು ತನಿಖೆ ಮಾಡಿ ಅಂತ ಲೆಟ್ರ್ ಬರೆದ್ರೆ ಅದರಿಂದನೇ ಮಾಡಿಸೋಣ. ಅವ್ರು ಹೇಳೋದನ್ನು ನಾನು ಖಂಡಿತ ಕೇಳ್ತೀನಿ. ಯಾಕೆಂದರೆ ನನಗಿಂತ ಅವರು ಸಮರ್ಥರಿದ್ದಾರೆ, ಬುದ್ಧಿವಂತರಿದ್ದಾರೆ, PhDನೂ ಮಾಡಿದ್ದಾರೆ. ನಾನು ಅಷ್ಟು PhD ಮಾಡಿಲ್ಲ, ನಾನು ಅವರಷ್ಟು ಸಮರ್ಥನೂ ಅಲ್ಲ. ಅವರ ಬಗ್ಗೆ ನಾನು ಹಂಗೆಲ್ಲ ಲಘುವಾಗಿ ಮಾತಾಡಲ್ಲ. ಅವ್ರ ಬಗ್ಗೆ ನನಗೆ ಭಾಳ ಅಪಾರವಾದ ಗೌರವ ಇದೆ. ಅವರೇನಾದ್ರು ನನಗೆ ಪತ್ರ ಬರೆಯೋದಕ್ಕೆ ಅವ್ರಿಗೆ ಮುಜುಗರ ಆದರೆ ಮೊನ್ನೆ ನೀರಾವರಿ ಸಚಿವರಿಗೆ ಬರೀಲಿ, ಮುಖ್ಯಮಂತ್ರಿಗೆ ಬರಲಿ, ಅದರ ಆಧಾರದ ಮೇಲೆ ಏನು ಬರೀತಾರೆ ಅದನ್ನು ನಾವು ತನಿಖೆ ಮಾಡ್ಸೋಕ್ಕೆ ತಯಾರಿದ್ದೀವಿ. ಕಳೆದ 8 ತಿಂಗಳಿಂದ ಚುನಾವಣೆಗಿಂತ ಮೊದಲು ಒಂದು ನಿಮಿಷ ಕಳೆದ ಚುನಾವಣೆಗಿಂತ ಮುಂಚಿತವಾಗಿ ಕೊಟ್ಟಿದ್ದೀವಿ. ನಾನು ಇವತ್ತೇ ನೀವು ಹೇಳಿದ್ದೀರ, ನನ್ನ ಗಮನಕ್ಕೆ ಸಂಬಂಧಪಟ್ಟಂಥ ಮನ್ಮೂಲ್ನವರಾಗಲಿ ಅಥವಾ ಗ್ರಾಹಕರಾಗಲಿ ತಂದಿರಲಿಲ್ಲ. ಚುನಾವಣೆ ಇತ್ತು, ಅದಕ್ಕೋಸ್ಕರ ಅವರು ಹೇಳಿರ್ಲಿವೇನೋ. ಇವತ್ತೇ ನೋಡ್ತೀನಿ. ಖಂಡಿತ ಅದರ ಬಗ್ಗೆ ಕೂಡಲೇ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ತಕ್ಷಣ ಬಿಡುಗಡೆ ಮಾಡಿಸ್ತಾರೆ. ಹಾಗಿದ್ದರೆ ತಕ್ಷಣ ಇವತ್ತೇ ಅದರ ಕಡೆ ಗಮನ ಹರಿಸ್ತೀವಿ. ನೋಡಿ, ಒಂದು ನಮ್ಮ ಸ್ನೇಹಿತರು ಕೃಷ್ಣಪ್ಪನವ್ರು ಹೇಳ್ದಂಗೆ 7ನೇ ತಾರೀಕು ಕೋಡ್ ಆಫ್ ಕಂಡಕ್ಟ್ ಮುಗಿಯುತ್ತೆ. ಮುಗಿದ ಮೇಲೆ ತಕ್ಷಣ ಇಂಡಸ್ಟ್ರಿಯಲ್ ಇದು ನಮ್ಮ ಸಕ್ಕರೆ ಸಚಿವರು, ಶಾಸಕರು ನಾವೆಲ್ಲರೂ ಸಹ ಮೀಟಿಂಗ್ ಮಾಡ್ತೀವಿ, ಅದನ್ನು ಪ್ರೋಸೆಸ್ ಮಾಡ್ತೀವಿ. ನಿಮ್ಮ ವಿಚಾರಕ್ಕೆ ಪರಿಹಾರ ಈ NDRFನಲ್ಲಿ ಏನು ಬರ್ತವೆ ಅದು ಸರ್ವೆ ಆಧಾರದ ಮೇಲೆ ಕೊಡ್ತಕ್ಕಂಥದ್ದು. ಒಂದು ನಿಮಿಷ ಹೇಳ್ತೀನಿ. ಯಾರು ಸೋಯಿಂಗ್ ಮಾಡಿರ್ತಾರೆ ಅವ್ರಿಗೆ ತಕ್ಷಣ ಬೆಳೆ ಬರದೇ ಇದ್ದರೆ ಅವ್ರಿಗೆ ಪರಿಹಾರ ಸಿಗಲ್ಲ. ಅದು ಆ NDRF ನಾರಮ್ಸಲ್ಲಿ ಇಲ್ಲ. ಅದನ್ನು ಕೇಳ್ತಾ ಇದ್ದಾರೆ. ಈಗ ಬೆಳೆ ಹಾಕ್ತಾರೆ, ಬಿತ್ತನೆ ಬೀಜನೇ ಒಡೆಯಲ್ಲ ಅಥವಾ ಚಿಗುರೆ ಬರಲ್ಲ. ಬೀಜ ಹಾಕಿದ್ದು ಹಂಗೆ ಮೊಳಕೆ ಹೊರಟೋಗ್ಬಿಡುತ್ತೆ, ಅದಕ್ಕೆ ಪರಿಹಾರ ಸಿಗಲ್ಲ. ಅದಕ್ಕೆ ಕೊಡಬೇಕು ಅಂತೇಳಿ ಕೆಲವು ರೈತರು ಕೆಲವು ಜಿಲ್ಲೆಯಲ್ಲೆಲ್ಲ ಗಲಾಟೆ ಮಾಡಿದ್ದಾರೆ. ಅದನ್ನು ನಾವು ಕೇಂದ್ರ ಸರ್ಕಾರದಲ್ಲಿ ಮನ್ನಣೆ ಮಾಡೋಕ್ಕಾಗಲ್ಲ. ಇಡೀ ರಾಷ್ಟ್ರದಲ್ಲಿ ಒಂದು ನಾರಮ್ಸ್ ಇದೆ, ಆ ನಾರಮ್ಸ್ ಬಿಟ್ಟು ಹೋಗ್ಲಿಕ್ಕಾಗಲ್ಲ ಅನ್ನೋ ಥರದಲ್ಲಿ ಅವರು ಡಿಸ್ಕಷನ್ ಮಾಡಿದೆ. ಆದ್ರೂ ಮುಖ್ಯಮಂತ್ರಿಗಳು ಏನಾದರೂ ಒಂದು ಮೆಮೊರಂಡಮ್ ಕಳ್ಸೋಕ್ಕಾಗುತ್ತಾ ಅಥವಾ ಸಬ್ ಕಮಿಟಿ ಒಂದಷ್ಟು ಚರ್ಚೆ ಮಾಡಿ ಏನಾದ್ರು ಕಳಿಸ್ತೀರಾ ನೋಡಿ ಅಂತಲೂ ನಮಗೆ ಸೂಚನೆ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡರ ಅಧ್ಯಕ್ಷತೆಯಲ್ಲಿ ಸಬ್ ಕಮಿಟಿ ಇದೆ, ಅದನ್ನು ನೋಡೋಣ. ಈ ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣವೇ ಅದನ್ನು ಮಾತಾಡ್ತೀವಿ. ಅದು ಬಿಟ್ಟು ಉಳಿದಂತೆ ಎಲ್ಲರಿಗೂ ಪರಿಹಾರ ಕೊಡಲಿಕ್ಕೆ ಎಲ್ಲೆಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇತ್ತು ಅದನ್ನೆಲ್ಲ ಕಳೆದ ವಾರ ಮುಖ್ಯಮಂತ್ರಿಯವರು ಎಲ್ಲರ ಜೊತೆ DC ಅವ್ರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದಾಗ, ಸೆಕ್ರೆಟರಿಗಳ ಜೊತೆ ರಿವ್ಯೂ ಮಾಡಿದಾಗ ಸೂಚನೆ ಕೊಟ್ಟು ಈಗಾಗಲೇ ಬಹುಶಃ ಅದನ್ನೆಲ್ಲ ವರದಿ ತರಿಸ್ಕೊಂಡು 2ನೇ ಹಂತದ ಉಳಿದಿರ್ತಕ್ಕಂಥ 5-6 ಲಕ್ಷ ರೈತರಿಗೆ ಪರಿಹಾರ ಈ ವಾರದಲ್ಲಿ ಸ್ಟಾರ್ಟ್ ಆಗಿದೆ. ಅಲ್ಲ, ಅದನ್ನು ಹೆಚ್ಚುವರಿಯಾಗಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ವಿ. ಅಲ್ಲೇ ಸ್ಟ್ರೀಟ್ ಮಾಡಿದ್ವಿ. ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೀನಿ ಹೆಚ್ಚುವರಿಯಾಗಿ ಕೊಡಬೇಕು ಅಂತ. ನೋಡ್ರಿ, ಈಗ ಏನಾಗುತ್ತೆ, ನಾನೊಬ್ಬ ಮಂತ್ರಿಯಾಗಿ ಮಾಧ್ಯಮದ ಮುಂದೆ ಭಾಳ ನಾವು ಎಚ್ಚರಿಕೆಯಿಂದ ಮಾತನಾಡಬೇಕು, ಹೇಳಬೇಕಾದ್ರೆ ನಮ್ಮ ಕರ್ತವ್ಯ ಇರುತ್ತೆ. ಕೆಲವು ಬಿಡುಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಯಾವುದಕ್ಕೂ ನೋಡ್ತಾ ಇರ್ತೀವಿ. ಎಷ್ಟೇ ಕಾನೂನನ್ನು ಕ್ರಮ ತಗೊಂಡ್ರು, ಎಷ್ಟೇ ಆ ಕಡೆ ಗಮನ ಹರಿಸಿದ್ರು ಯಾವುದೋ ಒಂದು ಆ್ಯಂಗಲಲ್ಲಿ ತಪ್ಪಿಸ್ಕೊಂಡು ನಡೀತಾನೇ ಇರ್ತವೆ ನಿರಂತರವಾಗಿ. ಇದಕ್ಕೆ ಬರೀ ಸರ್ಕಾರನೇ ಹೊಣೆ ಮಾಡಲಿಕ್ಕೂ ಆಗಲ್ಲ, ಇಲಾಖೆನೇ ಹೊಣೆ ಮಾಡಲಿಕ್ಕೂ ಆಗಲ್ಲ. ಇದಕ್ಕೆ ಹಿತಾಸಕ್ತರು, ಸಾರ್ವಜನಿಕರು
ವ್ಯವಸ್ಥೆ ಎಲ್ಲವೂ ಸಹ ಸಿದ್ಧವಾಗಿದ್ದಾಗ ಮಾತ್ರ ಇಂಥವೆಲ್ಲ ನಿಲ್ಲಿಸ್ಲಿಕ್ಕೆ ಸಾಧ್ಯ. ಒಂದು ನಿಮಿಷ ಹೋಗ್ರಿ. ಅಯ್ಯೋ, ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ಏನು ಮಾಡಬೇಕು ಅದು ಮಾಡುತ್ತೆ. ಸರ್ಕಾರ ಸುಮ್ಮನೆ ಕೂರ್ಲಿಕ್ಕಿಲ್ಲ. ಇಲಾಖೆ ಏನು ಮಾಡಬೇಕು ಅದು ಮಾಡುತ್ತೆ. ಕಾನೂನು ಏನು ಕ್ರಮ ತಗೋಬೇಕು ಅದನ್ನು ತಗೋತೀವಿ. ಈಗ ಒಂದು ಹೆಣ್ಣು ಮಗಳು, ಗಂಡ ಹೆಂಡತಿ ಇಬ್ಬರು, ಅಪ್ಪ ಮಗ ಇಬ್ಬರು, ತನ್ನ ಮಗುವನ್ನು ಹೊಟ್ಟೆಲಿ ಹುಡ್ತಾ ಇರೋ ಮಗನ ನಾನು ಹೆಣ್ಣಾದರೆ ತೆಗಿಬೇಕು ಅಂತ ಹೋಗುತ್ತೆ. ಅದೆಷ್ಟರ ಮಟ್ಟಿಗೆ ಸರಿ ಅಂತ ನೀವು ಡಿಪೆಂಡ್ ಮಾಡ್ತೀರಾ? ಎಷ್ಟರ ಮಟ್ಟಿಗೆ ಅದನ್ನು ನೀವು ಅವರಿಗೆ ಬೆಂಬಲ ಕೊಡ್ತೀರಾ ವ್ಯವಸ್ಥೆನಲ್ಲಿ? ಸೊ ಅಂಥದನ್ನು ನೀವು ಕಠಿಣವಾಗಿ, ಇದು ದೇಶದ್ರೋಹಿ ಕೆಲಸ, ಒಂದು ಪ್ರಾಣ ಹತ್ಯೆ ಕೆಲಸ, ನೀವು ಇದಕ್ಕೆ ಮುಂದಾಗಬಾರ್ದು ಅನ್ನೋ ಒಂದು ಸಂದೇಶನೇ ಕೊಡೋಕ್ಕೆ ತಯಾರಿಲ್ಲ ನಾವು ನೀವು ಅಂದರೆ ಎಲ್ಲಿವರೆಗೆ ಕಾನೂನನ್ನು ಬಳಸ್ಕೊಂಡೇ ನಾವು ಕಾನೂನಿನ ಕ್ರಮ ತಗೊಂಡೇ ಸರಿಪಡಿಸ್ತೀವಿ ಅಂತ ಹೇಳ್ತೀರಾ? ಎಷ್ಟು ಜನ ಜೈಲಿಗೆ ಹಾಕಿದ್ರು ಮತ್ತೆ ಬಂದು ಅದೇ ಕೆಲಸ ಮಾಡ್ತಿದ್ರಿ ನೀವು ನೋಡಿರ್ಬೋದು. ಎಷ್ಟೋ ಮರ್ಡರ್ ಕೇಸಲ್ಲಿ ನೋಡಿದ್ದೀವಿ, ರೇಪ್ ಕೇಸಲ್ಲಿ ನೋಡಿದ್ದೀವಿ, ಇದೆಲ್ಲ ನೋಡಿದ್ದೀವಿ. ಎಷ್ಟು ದಿವಸ ಕೇಸ್ ಹಾಕಿದ್ರೂ ಒಂದಲ್ಲ ಒಂದು ರೀತಿ ಪ್ರಭಾವಿ ವಕೀಲರು ಇಟ್ಕೋತಾರೆ, ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ, ಏನೋ ಮಾಡ್ತಾರೆ, ಹೊರಗಡೆ ಬರ್ತಾರೆ, ಮತ್ತಿರ್ಗ ಇನ್ನೊಂದು ಕಡೆ ಮಾಡ್ತಾರೆ. ಕಾನೂನು ನಿರಂತರವಾಗಿ ಇದೆ, ಇಲಾಖೆ ನಿರಂತರವಾಗಿ ಕೆಲಸ ಮಾಡುತ್ತೆ. ಸರ್ಕಾರ ಯಾವುದೇ ಇರಲಿ ಇಂಥವಕ್ಕೆಲ್ಲ ಯಾರೂ ಪ್ರೋತ್ಸಾಹ ಕೊಡಲ್ಲ, ಯಾವುದೇ ಸರ್ಕಾರ ಇದ್ರೂ. ಆದರೆ ನಾವು ಸಹ ಯೋಚನೆ ಮಾಡಬೇಕು. ಸೊ ನಾವು ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಾವು ಎಷ್ಟರ ಮಟ್ಟಿಗೆ ನಮ್ಮ ಇದನ್ನು ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು ಅಂತ. ಅದೇ ತಪ್ಪು ಅಂದ್ರೆ ನಾನೇನು ಹೇಳಿ, ನಾನು ಜನರೆಲ್ಲ ಹೇಳಿದೆ ಹಂಗಂತ ಹೇಳಿದ ಕ್ಷಣಕ್ಕೆ ನಾನು ಕಾನೂನು ಕ್ರಮ ತಗೊಳ್ಳಲ್ಲ, ಗಮನಿಸಲ್ಲ ಸರ್ಕಾರ ಅಂತ ಅಲ್ಲ. ಕಠಿಣವಾಗಿ ಕ್ರಮ ತಗೋತೀವಿ, ಕಠಿಣವಾದ ರೀತಿಯಲ್ಲಿ ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ಏನು ಬೇಕೋ ನಾನು SP ಅವ್ರಿಗೆ, DC ಅವ್ರಿಗೆ, ಯಾರೋ ಮಂಗಳೂರು ಅಥವಾ ಬಳ್ಳಾರಿ ಕಡೆನ ಯಾರೋ ಇಲ್ಲಿ ಇದು ಮಾಡ್ತಾ ಇರೋದು ಅಂತ, ಅದರ ಬಗ್ಗೆ ನೀವು ಭಾಳ ಕಠಿಣವಾಗಿರಬೇಕು ಅಂತ ಹೇಳಿದ್ದೀವಿ. ನಮ್ಮ ಹೆಲ್ತ್ ಮಿನಿಸ್ಟ್ರು ಸಹ ಅದು ಭಾಳ ಗಂಭೀರವಾಗಿ ತಗೊಂಡಿದ್ದಾರೆ. ಮಾಡ್ತೀವಿ. ಸಾರ್ವತ್ರಿಕವಾಗಿ ನಾನು ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡಿದೆ, ಇದಕ್ಕೆ ಮುಂದಾಗಬಾರ್ದು ಅನ್ನೋದು ನನ್ನ ರಿಕ್ವೆಸ್ಟ್. ಸರ್, ನಾವು 15 ಸೀಟು, ಒಂದೆರಡು ಜಾಸ್ತಿ ಆಗ್ಬೋದು, ಒಂದು ಕಡಿಮೆ ಆಗ್ಬೋದು. ಈ ರಾಜ್ಯದಲ್ಲಿ 15 ಸೀಟನ್ನು ಕಾಂಗ್ರೆಸ್ ಪಕ್ಷ ಗೆಲ್ತೀವಿ. ಒಂದು ಕಡಿಮೆ ಆಗ್ಬೋದು, 3 ಕಡಿಮೆ ಆಗಲ್ಲ, ಆದರೆ 2 ಜಾಸ್ತಿ ಆಗ್ಬೋದು. ಅಂದು ಮಂಡ್ಯ ನಾನು ಆಗಲೇ ಹೇಳಿದ್ದೀನಿ, ಪಾಪ ಮಂಡ್ಯ ಜನತಾದಳದ ನಾಯಕರು 3 ಲಕ್ಷ ಅಂತ ಹೇಳಿದ್ರಲ್ಲಪ್ಪ, ಇಲ್ಲೇ ಪ್ರೆಸ್ ಮೀಟ್ ಮಾಡಿ. ನಾನು ಆ ಥರದ ಉದ್ದಾಡ್ತನ ಅಥವಾ ಅದಕ್ಕೇನು ಪದ ಹೇಳೋದೋ ಗೊತ್ತಿಲ್ಲ, ಆ ಥರದ ಯಾವತ್ತೂ ಚುನಾವಣೆಯಲ್ಲಿ 94ರಿಂದ ನಾನು ಆ ಥರದ ಭ್ರಮೆಲೂ ಇಲ್ಲ, ಅಹಂಕಾರದಲ್ಲೂ ಇಲ್ಲ. ಈಗ 94ರಿಂದ ಇಲ್ಲಿವರೆಗೂ ನಾನು ಅನೇಕ ಚುನಾವಣೆ ನೋಡಿದ್ದೀನಿ. ಬಹುಶಃ ಯಾವ್ದಾರ ಕ್ಲಿಪ್ಸಲ್ಲಿ ರೈಟಿಂಗ್ನಲ್ಲಿ ಇದ್ದರೆ ತೆಗೆದು ನೋಡಿ. ನಾನು ಯಾವತ್ತೂ ನಾನು ಯಾವನ್ ಸೋಲ್ಸೋನು, ನಾನು ಗೆದ್ದೆ ಆಯಿತು, ನಾನು ಇಷ್ಟರಲ್ಲಿ ಗೆಲ್ತೀನಿ ಅಂತ ಎಲ್ಲೂ ಪದ ಉಪಯೋಗಿಸಿಲ್ಲ. ನಾನು ಸೋತಾಗಲೂ ಸಹ ಜನರನ್ನ ಹೊರೆ ಮಾಡೋದು ಅಥವಾ ಇಲ್ಲ ಅವ್ರ ಬಗ್ಗೆ ತೀಕ್ಷ್ಣ ಉತ್ತರ ಹೇಳೋದು ಮಾಡಿಲ್ಲ. ಸೊ ನನ್ನ ತಪ್ಪಿರ್ಬೋದು, ಸೋಲಿಸಿದ್ದಾರೆ, ತಿದ್ಕೊಳ್ಳೋಣ ಅಂತ ಹೋಗಿದ್ದೀನಿ. ಬಟ್ ಅವರು 2 ಲಕ್ಷ ಅಂತಿದ್ದವರು ಇವತ್ತೇನೋ 50,000 ಒಳಗಡೆ ಬಂದವ್ರೆ ಅಂತ ಹೇಳ್ತಾರೆ. ಸೊ ಎಡ್ಜಿಗೆ ಬಂದಿದೆ, ಇಷ್ಟೋ ನಾವೇ ಎಡ್ಜಲ್ಲಿ ಇದ್ದೀವಿ ಅಂತ ಹೇಳ್ತಾರೆ. ನಾವು 3 ಲಕ್ಷದಲ್ಲಿ ಇಲ್ಲ ಗುರಿ, ಗೆಲ್ತೀವಿ ಅಷ್ಟೇ. ಎಷ್ಟು ತೀರ್ಮಾನ ಆಗಿದೆ, ಜನರು ಬಾಕ್ಸ್ ಒಳಗಿದೆ. ಅದು 5,000 ಲೀಡ್ ಕೊಟ್ಟರು ಒಂದೇ. ನಾನು 25,000 ಲೀಡಲ್ಲಿ ಗೆದ್ದಿದ್ದೆ, ಪುಟ್ಟರಾಜ್ನು 5,000ದಲ್ಲಿ ಗೆದ್ದಿದ್ರು, ರಮ್ಯಾನೂ 5,000ದಲ್ಲಿ ಗೆದ್ದಿದ್ರು. ಸೊ ಹಿಂದೆ ಯಾವ್ಯಾವುದೋ ಕಾರಣಕ್ಕೆ 1 ಲಕ್ಷ ದಾಟಿರೋದು ಇದ್ದಾವೆ. ಬಟ್ ಆದರೆ ನಾವು ಗೆಲ್ತೀವಿ. ಆದರೆ ಲೀಡ್ ಎಷ್ಟು ಅನ್ನೋ ದುರಾಂಕಾರದ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡಲ್ಲ. ಮತ್ತು ಈಗ 1 to 2 ಬೆಡ್ಸ್ ನಡೀತಾ ಇತ್ತಂತೆ, ಈಗ ಈಕ್ವಲ್ ಬೆಡ್ಸ್ ಬಂದಿದೆಯಂತೆ. ಈಕ್ವಲ್ ಬೆಡ್ಸ್ಗೂ ನಮ್ಮ ಹುಡುಗರು ಯಾರೋ ನಾವೊಂದು ಸ್ವಲ್ಪ ತಯಾರಿದ್ದೀವಿ ಬಂದಿಲ್ಲ ಅಂತ. ನಾವು ಯಾರಿಗೂ ಬೆಡ್ಸ್ ಕಟ್ಟೋ ಸಂಸ್ಕೃತಿನೂ ಇಲ್ಲ. ಬೆಡ್ಸ್ ಕಟ್ಟೋಕ್ಕೆ ನಾನು ಯಾವತ್ತೂ ರೆಕಮೆಂಡೂ ಮಾಡಲ್ಲ. ನಾನು ಅನೇಕ ಜನರು ನಾನು ಕೇಳಿದಾಗ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಬೆಡ್ಸ್ ವಿಚಾರದಲ್ಲಿ ನಾವು ಬೆಡ್ಸ್ ವಿಚಾರದಲ್ಲಿ ಸ್ಪಷ್ಟವಾಗಿ ವಿರೋಧ ಮತ್ತು ಜೂಜು ವಿರುದ್ಧ. ಆದರೆ ಗೆಲ್ತೀವಿ ಅನ್ನೋ ನಂಬಿಕೆ, ಭರವಸೆ ನಮಗಿದೆ ಅಂತ ಹೇಳಿದ್ದೀನಿ. ಅದು ಅವರವರ ಇದು. ನನಗೆ ನಾವು ಸರ್ಕಾರದ ಮಂತ್ರಿಯಾಗೂ ಖಂಡಿಸ್ತೀನಿ, ವೈಯಕ್ತಿಕವಾಗೂ ಖಂಡಿಸ್ತೀನಿ. ಅದನ್ನೇ ಹೇಳ್ತಪ್ಪ, ಬೆಡ್ಡಿಂಗು ನಾವು ವಿರೋಧಿಸ್ತೀವಿ ಅಂತ ಅವರು ಅದನ್ನೇ ಹೇಳಿದ್ರು, ಬೆಡ್ಡಿಂಗ್ನ ನಾವು ವಿರೋಧಿಸ್ತೀವಿ ಅಂತ. ನಾನು ಅದನ್ನೇ ಹೇಳಿದ್ರು, ಬೆಡ್ಡಿಂಗ್ನ ನಾವು ಯಾವತ್ತೂ ಬೆಡ್ ಪರವಾಗಿಲ್ಲ, ಬೆಡ್ಡಿಂಗ್ ಪರವಾಗಿಲ್ಲ. ನಮ್ಮ ಹುಡುಗರು ಫೋನ್ ಮಾಡಿದ್ರು,
ಆಪೋಸಿಟ್ನವರು ರೆಡಿ ಇದ್ದಾರೆ ಅಂತ ತಿರ್ಗಾ ನಮ್ಮ ಹುಡುಗರು ಕರೆದಾಗ ಬರಲಿಲ್ಲ ಅಂತಿದ್ರು. ಆದರೆ ನಾನು ಅವ್ರಿಗೆ ಹೇಳಿದೆ, ಬೆಡ್ಡಿಂಗ್ ಸಂಸ್ಕೃತಿ ನಮ್ದಲ್ಲ, ಅದು ನಿಮ್ಮ ಅವರ ವಿಚಾರ, ಬಟ್ ಸೂಕ್ತ ಅಲ್ಲ, ಇದು ಒಳ್ಳೇದಲ್ಲ ಅಂತ ಹೇಳಿದ್ದೀನಿ. ಅಂತ ಬರ್ತಾ ಇಲ್ಲ, ಆದರೆ ನಾವು ಅದ್ರ ವಿರುದ್ಧ ಇದ್ದೀವಿ ಅಂತ. ನೋಡಪ್ಪ, ಎಲ್ಲ ತಾಲೂಕಿನಲ್ಲೂ ಸಹ ನಾವು ಮುಂದೆ ಇದ್ದೀವಿ. ಆದರೆ ಸ್ವಲ್ಪ ಲೀಡ್ ಕಡಿಮೆ ಇರ್ತಕ್ಕಂಥ ತಾಲೂಕು ಅಥವಾ 500,000 ಹಿನ್ನಡೆ ಇರ್ತಕ್ಕಂಥ ತಾಲೂಕು ಯಾವುದಾದ್ರು ಇದ್ದರೆ KR-ಪೇಟೆ, ಒಂದು ಪಾಂಡವಪುರ, ಒಂದು ನಾಗಮಂಗಲದಲ್ಲಿ ಕಡಿಮೆ ಲೀಡ್ ಬರ್ಬೋದು ಇಟ್ಟು. ಇನ್ನು ಮಂಡ್ಯ, KR-ನಗರ, ಶ್ರೀರಂಗಪಟ್ಟಣ, ಮದ್ದೂರು, ಮಳವಳ್ಳಿ ಒಳ್ಳೆ ಲೀಡ್ ಬರುತ್ತೆ. ಸಮೀಕ್ಷೆ ಹೇಳ್ತಲ್ಲ, ನೀವು ಹೇಳಿರ್ತಕ್ಕಂಥ ವಿಚಾರವನ್ನು ಭಾಳ ಗಂಭೀರವಾಗಿ ತಗೋತಿ. ಥ್ಯಾಂಕ್ ಯು.